बातमी जतमधून जत तालुक्यातील उमदी येथील सर्वोदय शिक्षण संस्थेच्या महात्मा विद्या मंदिर हायस्कूल व ज्युनियर कॉलेजचा इयत्ता 10वी-12वीचा निरोप समारंभ कार्यक्रम पार पडला। या कार्यक्रमाचे अध्यक्ष संस्थेचे व्हाईस चेअरमन रेवाप्पा लोणी, सपोनी बंडू साळवे, ॲडव्होकेट चन्नप्पा होर्तीकर, जिल्हा परिषद अध्यक्षा श्रीमती रेश्माक्का होर्तीकर उपस्थित होते। यावेळी 10वी-12वी मधील आदर्श विद्यार्थ्यांचा सत्कार ही शाळेच्या वतीने करण्यात आला। यावेळी बोलताना डॉक्टर अरविंद गुरव म्हणाले, ಇಷ್ಟು ಅದ್ದೂರಿಯಾಗಿ ಮಾಡಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಶಾಲೆ ಒಂದು ಆಸ್ತಿಯಾಗಿರ್ತಾರೆ। ವಿದ್ಯಾರ್ಥಿಗಳು ಶಾಲೆ ಸಂಪತ್ತು, ವಿದ್ಯಾರ್ಥಿಗಳ ಆಸ್ತಿ ಏನಪ್ಪ ಅಂದ್ರೆ ಶಾಲೆನೇ। ಈ ಶಾಲೆಗಳು ತಾವು ಏನಿರ್ತದಲ್ಲ ನೆನಪಿಟ್ಕೋಬೇಕು। ಶಾಲೆಯಲ್ಲಿ ಕಳೆದಂತ ಏನು ಸಮಯ ಇರ್ತದಲ್ಲ ಆ ಸಮಯವನ್ನು ಸದೃಢವಾಗಿಟ್ಕೋಬೇಕಂತ ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಗೆ ಸತ್ಕಾರ ಮಾಡಿ ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ವಿದ್ಯಾರ್ಥಿಗಳನ್ನ ಆದರ್ಶ ವಿದ್ಯಾರ್ಥಿಗಳನ್ನ ಮಾಡಿ ಅವರನ್ನ ನೋಡಿ ಯಾರಿಗೆ ಸಿಕ್ಕಿರಲ್ಲ ಅವರು ಕೂಡ ಅದೇ ರೀತಿಯಾಗಿ ಓದಬೇಕು ಎಂಬ ಒಂದು ಮಹತ್ವಾಕಾಂಕ್ಷೆಯಿಂದ ಆತಂಕ ಪಡೋದು ಬಹಳ ಏನಿಲ್ಲ। ಯಾಕಂದ್ರೆ ಆಲ್ರೆಡಿ ನೀವು ವರ್ಷಾನುಪೂರ್ತಿ ಓದಿರ್ತೀರಾ। ಎಕ್ಸಾಮ್ ಸ್ವಲ್ಪ ನೀವು ಟೆನ್ಷನ್ ಅನ್ನ ಬಿಟ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು। ಆರೋಗ್ಯ ಅಂದ್ರೆ ಏನಪ್ಪಾ? ಆರೋಗ್ಯ ಅಂದ್ರೆ ಏನಂತಂದ್ರೆ ನಮ್ಮ WHO ಹೇಳ್ತಾರೆ, ಮೆಂಟಲ್, ಫಿಸಿಕಲ್, ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಿಯರ್ಲಿ ಅಬ್ಸೆನ್ಸ್ ಆಫ್ ದ ಡಿಸೀಸಸ್। ಅಂದ್ರೆ ಯಾವ ವ್ಯಕ್ತಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರ್ಬೇಕು, ಯಾವುದೇ ಒಂದು ರೋಗ ಇರಬಾರದು, ಅಂತಹ ಒಂದು ವ್ಯಕ್ತಿಗೆ ಆರೋಗ್ಯ ವ್ಯಕ್ತಿ, ಸ್ವಾಸ್ಥ್ಯ ವ್ಯಕ್ತಿ ಅಂತ ಹೇಳ್ತಾರೆ। ಇದನ್ನೇ ನಮ್ಮ ಆಯುರ್ವೇದ ಶಾಸ್ತ್ರ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸಮದೋಷ ಸಮಾಗ್ನಿ ಸಮಧಾತು ಮೂಲ ಕ್ರಿಯಾ ಪ್ರಸನ್ನಾತ್ಮೇಂದ್ರಿಯ ಮನ ಸ್ವಸ್ಥ ಹಿತವಿದೆಯತೆ ಅಂತ ಹೇಳ್ತಾರೆ। ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಶರೀರ ಫಾರ್ಮೇಶನ್ ಆಗಿರೋದು ದೋಷ ಧಾತು ಮೂಲಗಳಿಂದ। ನಿಮ್ಗೆ ಎಲ್ಲರಿಗೂ ಗೊತ್ತೈತೆ, 6 ಬಗ್ಗೆ ಎಲ್ಲರೂ ಹೇಳ್ತಾರೆ ನಮ್ಮ ಶರೀರದಾಗ 3 ದೋಷ ಇರ್ತವೆ, ವಾತ, ಪಿತ್ತ, ಕಫ। ಈ 3 ದೋಷಗಳು ಏನಿರ್ತದ ಒಂದು ಸಮಸ್ಥಾನದಾಗಿರ್ಬೇಕು, ಯಾವುದು ಹೆಚ್ಚು ಕಡಿಮೆ ಇರಬಾರ್ದು। ಆಮೇಲೆ ಧಾತು, ನಮ್ಮ ಶರೀರ ಫಾರ್ಮೇಶನ್ ಆಗಿರೋದು ಧಾತು। ಯಾವ ರೀತಿ ಮನೆ ಕಟ್ಟಕ್ಕೆ ಇಟ್ಟಂಗಿ ಸಿಮೆಂಟು ಬೇಕಾಗ್ತದಲ್ಲ ಆ ರೀತಿಯಾಗಿ ನಮ್ಮ ಶರೀರ ಫಾರ್ಮೇಶನ್ ಆಗಬೇಕಾದ್ರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ ತರ ಸಪ್ತ ಧಾತುಗಳಿಂದ ನಮ್ಮ ಶರೀರ ಫಾರ್ಮೇಶನ್ ಆಗಿರ್ತದೆ। ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮಲ ಕ್ರಿಯೆ ಅಂತಂದ್ರೆ 1-2 ಅಷ್ಟೇ ನೆನ್ಪಿಟ್ಕೋತೀವಿ। ಬಟ್ ಅದನ್ನ ಬಿಟ್ಟು ಏನಾಗ್ತದಪ್ಪ ಅಂತಂದ್ರ, ಮಲ ಅಂತಂದ್ರೆ ನಮ್ಮ ಕಣ್ಣಲ್ಲಿ ಬರ್ತಕ್ಕಂಥ ಪಿಚ್ಚು, ಕಿವಿಯಲ್ಲಿ ಅಂತ ಕುಗ್ನು, ಉಗುರು, ಆಮೇಲೆ ಕೂದಲು, ಇವೆಲ್ಲ ಕೂಡ ನಮ್ಮ ಶರೀರ ಮಲಗಳು। ಇವೆಲ್ಲ ಒಂದು ಸಾಮ್ಯಾವಸ್ಥೆದಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಸ್ವಾಸ್ಥ್ಯ ಅಂತಾರೆ। ಇಷ್ಟೆಲ್ಲ ಅಂದ್ರೆ ಏನಂತಾರೆ, ಪ್ರಸನ್ನ ಆತ್ಮೇಂದ್ರಿಯ ಮನ, ನಮ್ಮ ಆತ್ಮ, ನಮ್ಮ ಮನಸ್ಸ ಇವು ಒಟ್ಟೊಟ್ಟಿಗೆ ಏನಾಗಿರಪ್ಪ ಅಂತಂದ್ರೆ ಪ್ರಸನ್ನತೆ ಇರಬಾರ್ದು, ಯಾವುದೇ ಗೊಂದಲಕ್ಕೊಳಗಾಗಬಾರ್ದು। ಅದಕ್ಕೆ ಏನಂತಾರಪ್ಪ ಅಂದ್ರೆ ಸ್ವಾಸ್ಥ್ಯ ಅಂತಾರೆ। ಏನಪ್ಪಾ ಡಾಕ್ಟರ್ ಬಂದು ಆತ್ಮ ಮನಸ್ಸು ಅಂತ ಏನೇನೇನೇನೇನೋ ಕನ್ಫ್ಯೂಸ್ ಮಾಡಿಬಿಟ್ರು ನಮ್ದು ಆರೋಗ್ಯ ಏನಂದ್ರೆ, ಆರೋಗ್ಯದಾಗ ಏನಂತಾರಪ್ಪ ಅಂತಂದ್ರೆ, ಯಾರು ಆರೋಗ್ಯವಂತಪ್ಪ ಅಂತಂದ್ರೆ ಯಾರು ಪುತ್ರ ಲದ್ದಿ ಒಗಿತಾರೆ, ಯಾರು ಬಿದ್ರ ನಿದ್ದೆ ಬರ್ತಾರೆ ಅವರು ಸ್ವಾಸ್ಥ್ಯ ಅಂತ ಹೇಳ್ತಾರೆ। ಅಂತಂದ್ರೆ ಈಗ ಸಮಾಜದಲ್ಲಿ ಬರ್ತಕ್ಕಂತ ಮೇನ್ ಕಾರಣ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಂತಾರೆ, ಇವು ಹುಟ್ಟುದೇ ಮೇನ್ ಇದರಿಂದ। ಈಗ ನಮ್ಮ ಸಮಾಜದಲ್ಲಿ 50% ಜನರಿಗೆ ಮಾರ್ನಿಂಗ್ ಮೋಷನ್ ಸರಿ ಆಗಲ್ಲ, ಆಮೇಲೆ 50% ಜನರಿಗೆ ರಾತ್ರಿ ನಿದ್ದೆ ಆಗಲ್ಲ। ಈ ಬೆಳಗ್ಗೆ ಮೋಷನ್ ಆಗದೆ ಇರೋದು, ರಾತ್ರಿ ನಿದ್ದೆ ಆಗದೆ ಇರೋದನ್ನೇ ಮೇನ್ ನಮ್ಮ ಶರೀರದಲ್ಲಿ ರೋಗ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತವೆ। ಇಷ್ಟೆಲ್ಲ ಆರೋಗ್ಯದಾಗ ಇರ್ತಕ್ಕಂಥದ್ದು ನಾವೇನ್ ಮಾಡ್ತೀವಿ, ಬರೇ ಫಿಸಿಕಲ್ ಫಿಸಿಕಲ್ ಫಿಸಿಕಲ್, ಯಾರು ನಮ್ಮ ಮನಸ್ಥಿತಿನ ಯಾರು ವಿಚಾರ ಮಾಡಲ್ಲ। ನಾವು ಏನ್ ಬೆಳಗಿಂದ ಸಂಜೆವರೆಗೂ ಏನ್ ಮಾಡ್ತೀವಿ ಅದೆಲ್ಲ ನಾವು ಫಿಸಿಕಲ್ ಹೆಲ್ತ್ ಸಂಬಂಧ ಮಾಡ್ತೀವಿ। ಬೆಳಗ್ಗೆ ಬೇಗ ಹೇಳ್ತೇವೆ, ಎಲ್ಲರೂ ಬೆಳಗ್ಗೆ ಬೇಗ ಹೇಳ್ತಿರತ್ತಾನೆ। ನೀವು ಬೆಳಗ್ಗೆ ಬೇಗ ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ ಹೇಳ್ತಾರೆ, ಬ್ರಾಹ್ಮಿ ಕಾಲದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ। ಬ್ರಾಹ್ಮಿ ಕಾಲ ಅಂತಂದ್ರೆ ಸೂರ್ಯಾಸ್ತಕ್ಕಿಂತ 1 ಅವರ್ ಮುಂಚೆ, ಸೂರ್ಯಾಸ್ತಕ್ಕಿಂತ 1 ಅವರ್ ಮುಂಚೆ ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಶರೀರದಲ್ಲಿಯೂ ಕಫದೋಷ ಇರ್ತದೆ ಮತ್ತು ವಾತಾವರಣದಲ್ಲಿಯೂ ಕಫದೋಷ ಇರ್ತದೆ। ಈ ಎರಡೂ ಕಫದೋಷ ಇರುವುದರಿಂದ ನಮ್ಮ ಬೆಳಗ್ಗೆ ಏನಾಗ್ತದೆ ಅಂತಂದ್ರೆ ನಮ್ಮ ಮೋಷನ್ ಈಸಿ ಆಗ್ತದೆ। ಆ ಕಾರಣಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಎಲ್ಲರೂ ಬೆಳಗ್ಗೆ ಬೇಗ ಹೇಳ್ಬೇಕು, ಚೆನ್ನಾಗಿ ಹಲ್ ತಿಕ್ಬೇಕು, ಆಮೇಲೆ ಜೀವಾನಿರ್ಲೇಖ ಅಂದ್ರೆ ನ್ಯಾಲಿಯನ್ನ ಇದು ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು। ನೀವೆಲ್ಲರೂ ಬ್ರಷ್ ನೋಡ್ತೀರಾ, ಬ್ರಷ್ ಹಿಂದ್ಗಡೆ ಕೊಟ್ಟಿರ್ತಾರೆ 3 ಗೆರೆ ಕೊಟ್ಟಿರ್ತಾರೆ। ಆ 3 ಗೆರೆ ಯಾಕೆ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಚೆನ್ನಾಗಿ ನೀವೊಂದು ನಿಮ್ಮ ನ್ಯಾಲಿಯನ್ನ ಕ್ಲೀನ್ ಮಾಡ್ಕೋಬೇಕು। ನ್ಯಾಲಿ ಕ್ಲೀನ್ ಮಾಡ್ಕೊಂಡು ಏನಾಗ್ತದೆ ಅಂತಂದ್ರೆ ನ್ಯಾಲಿಯ ಮೇಲೆ ಟೆಸ್ಟ್ ಬಡ್ಸ್ ಇರ್ತಾರೆ, ಆ ಟೆಸ್ಟ್ ಬಡ್ಸ್ ಏನಾಗ್ತದೆ ಅಂತಂದ್ರೆ ಒಳ್ಳೆ ಎನರ್ಜಿ ಫಾರ್ಮೇಶನ್ ಆಗ್ತದೆ। ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವ್ಯಾಯಾಮ ಅಂದ ತಕ್ಷಣ ಎಲ್ಲರಿಗೆ ಏನಪ್ಪ ಆಗ್ತದೆ, ಈಗ ಜಿಮ್। ವ್ಯಾಯಾಮ ಅಂತಂದ್ರೆ ಜಿಮ್ ಅಲ್ಲ, ಜಿಮ್ ಇದು ಏನಪ್ಪಾ ಅಂದ್ರೆ ಒಂದು ವಿಧಾನ। ಜಿಮ್ ಕೇವಲ ನಮ್ಮ ಶರೀರವನ್ನು ನುರಿತಗೊಳಿಸದ ಹೊರತು ಅದು ಮನಸ್ಸನ್ನು ನುರಿತಗೊಳಿಸಲ್ಲ। ನಮ್ಮ ಭಾರತೀಯ ಪ್ರಪಂಚದಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಏನಾದ್ರು ಇದ್ರೆ ಯೋಗ।
ಯೋಗಶಾಸ್ತ್ರ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಶರೀರ ಒಟ್ಟೊಟ್ಟಿಗೆ ಮನಸ್ಸು ಕೂಡ ಒಂದು ಕೇಂದ್ರೀಕೃತವಾಗಿ ಅದನ್ನ